ರಾಜ್ಯದವ್ರು ಕೇಂದ್ರಕ್ಕೆ ಬ್ಲೇಮ್ ಮಾಡೋದು ಬೇಡ, ಕೇಂದ್ರದವ್ರು ರಾಜ್ಯಕ್ಕೆ ಬ್ಲೇಮ್ ಮಾಡೋದು ಬೇಡ. ಇವತ್ತು ಪ್ರೀ ಫಿಸಿಬಿಲಿಟಿ ರಿಪೋರ್ಟ್ ಏನಿದೆ ಹೇಳುವಂಥದ್ದನ್ನು ನಾವು ವಿಶೇಷವಾಗಿ ತಿಳ್ಕೋಬೇಕು. ಅಂತರ್ಜಲ ಕಡಿಮೆ ಆಗುವಂಥದ್ದು ಇವೆಲ್ಲವೂ ಕೂಡ. ಜೊತೆಯಲ್ಲಿ DPRಗೆ NOC ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಆದರೂ ಕೂಡ ನಾನು ಈಗಾಗಲೇ ಹೇಳಿದಾಗೆ NWDA ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಇಟ್ ಇಸ್ ಅನ್ ಅಟೋನಮಸ್ ಬಾಡಿ, ಕೇಂದ್ರ ಸರ್ಕಾರದ ಅಡಿಯಲ್ಲೇ ಬರುತ್ತೆ. ಆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ಬಾಡಿಗೆ ಯಾರು ಪ್ರತಿನಿಧಿಸ್ತಾರೆ? ಸೋಮಣ್ಣವ್ರು ಇದ್ದಾರೆ, CR ಪಾಟೀಲ್ ಇದ್ದಾರೆ. ಅಲ್ಲಲ್ಲ ನಾನು ಹೇಳಿರೋದು ಮನವೊಲಿಸಲೇಬೇಕು ಅಂತ. ಇಲ್ಲ, ಪ್ರಸ್ತಾವನೆಯನ್ನು ಮಾಡಲಿಕ್ಕೆ ಇಲ್ಲ ಪ್ರಸ್ತಾವನೆ ಕಳಿಸೋದು NWDA ವಿಚ್ ಈಸ್ ದಿ ಬಾಡಿ ಆಫ್ ಸೆಂಟ್ರಲ್ ಗವರ್ಮೆಂಟ್. ಈಗ ಅರಣ್ಯ ಅಧಿಗ್ರಹಣ ವಿಷಯದಲ್ಲಿ ಕೇಂದ್ರ ಸರ್ಕಾರ ಅಫಿಡವಿಟ್ ಹಾಕೋದಕ್ಕೆ ಅಂತಾರೆ. ಈಗ ಈ ವಿಷಯ ಬಂದಾಗ ರಾಜ್ಯ ಸರ್ಕಾರ ಕೊಟ್ಟೆ ಸರಿ ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಒಟ್ಟಾರೆ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಚಾರ ಏನಂದರೆ, ಇವತ್ತು ಅದೇ ಹೇಳಿದಾಗೆ ನಮ್ಮ ಮನೆಗೆ ಬೆಂಕಿ ಬಿದ್ದಿರುವಂಥದ್ದು 100% ಸತ್ಯ. ಅದಕ್ಕೋಸ್ಕರ ನಾವು ಅದರ ಆರಿಸುವಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡಿ ಮಾಡೋಣ ಅಂತ. ಅಲ್ಲಲ್ಲ, ರಾಜ್ಯ ಮತ್ತು ಕೇಂದ್ರ ಪ್ರಶ್ನೆ ಅಲ್ಲ. ಈಗ ಇವತ್ತು ನಮ್ಮವ್ರು ಯಾರು ಕೂಡ ನೋಡಿ, ತಮಗೂ ಗೊತ್ತಿದೆ, ಬೊಮ್ಮಾಯಿಯವರು ಬಂದು ಪತ್ರಿಕಾ ಹೇಳಿಕೆ ಕೊಟ್ಟು ಹೋದರು. ಅಲ್ಲಿ ತನಕ ಯಾವುದೇ ಕೂಡ ಇದು ರಾಜಕೀಯವಾಗಿ ಭಾಳ ಇದಾಗಿರಲಿಲ್ಲ. ಈಗ ಮೊನ್ನೆ ನಾನು ತಮ್ಮ ಮಾಧ್ಯಮ ಮುಖಾಂತರನೇ ತಿಳ್ಕೊಂಡೆ, ಪ್ರಕಟಣೆ ನೋಡಿದೆ. ಈಗ ಕಾಗೇರಿಯವರು ಕೂಡ ಹಿರಿಯ ರಾಜಕಾರಣಿಗಳೇ. ಇವತ್ತು ಅವರು ಚುನಾವಣೆಯಲ್ಲಿ BJP ಪಕ್ಷದ ಅಭ್ಯರ್ಥಿಯಾಗಿ ನಿಂತರು, ಗೆದ್ದ ಮೇಲೆ ನಮ್ಮ ಸಂಸದರು. ಹಾಗಾಗಿ ನಮ್ಮ ನೆಲ, ನಮ್ಮ ಜಲ, ನಮ್ಮ ಭಾಗದ ಬಗ್ಗೆ ಅಲ್ಲಿ ಯಾವುದೇ ರಾಜಕೀಯವನ್ನು ನಾವು ವಿಚಾರ ಮಾಡದೆ ನಾವೆಲ್ಲರೂ ಕೂಡ ಹೋಗೋಣ ಹೇಳುವಂಥದ್ದೇ. ನೋಡಿ, 11ಕ್ಕೆ ಇವತ್ತು ಪೂಜ್ಯ ಸ್ವಾಮೀಜಿಯವರು ಇನ್ನೂ ಅನೇಕ ಧಾರ್ಮಿಕ ಮುಖಂಡಗಳ ನೇತೃತ್ವದಲ್ಲಿ ಸಭೆ ಇದೆ. ಇವತ್ತು ಬೃಹತ್ ಜನ ಸಮಾವೇಶದ ಕರಪತ್ರ ಈಗಾಗಲೇ ತಮಗೂ ಗೊತ್ತಿದೆ. ಎಲ್ಲ ಪಕ್ಷದ ಈ ರೀತಿ ಹೇಳಿಕೆಯಿಂದ ನಮ್ಮ ಒಗ್ಗಟ್ಟಿನ ಮಂತ್ರ ಅದಕ್ಕೆ ತೊಂದರೆ ಆಗ್ತದೆ ಹೇಳುವಂಥದ್ದು ನನ್ನ ಅನಿಸಿಕೆ. ರಾಜಕೀಯಗೊಳಿಸೋದ್ರಿಂದ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅವರಿಗೆ ಉತ್ಸಾಹ ಇದೆ, ಉಪಮುಖ್ಯಮಂತ್ರಿಗಳಿಗೆ ಉತ್ಸಾಹ ಇದೆ, ಬೊಮ್ಮಾಯಿ ಅವರಿಗೆ ಉತ್ಸಾಹ ಇರ್ಬೋದು. ಅದರಿಂದ ನಮ್ಮ ಹೋರಾಟದ ಶಕ್ತಿ ಕಡಿಮೆ ಆಗ್ತದೆ ಹೇಳುವಂಥದ್ದು ನಮ್ಮ ಅನಿಸಿಕೆ.